ವೀಕ್ಷಕರೇ, ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಗೃಹಲಕ್ಷ್ಮಿ 11ನೇ ಕಂತಿನ ಬಗ್ಗೆ ಒಂದು ದೊಡ್ಡದಾದಂತಹ ಕಹಿ ಸುದ್ದಿಯನ್ನು ಸರ್ಕಾರ ಹೊರಹಾಕಿದೆ. ಅದೇನಂತ ಹೇಳ್ತೀನಿ ಬನ್ನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಏನಂದರೆ ರಾಜ್ಯದಲ್ಲಿ ಎಲ್ಲೆಂದರಲ್ಲಿ ಕೂಡ ನಾವು ಕೇಳ್ತಿರೋದು ಅಂತಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. 3 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ತೈಲವನ್ನು ಅಂತ ಹೇಳಿ ಕೇಳ್ತಾ ಇದ್ದೀವಿ. ಇನ್ನು ರೈತರಿಗೆ ಹಾಲಿನ ದರವನ್ನು 2 ರೂಪಾಯಿ ಕಮ್ಮಿ ಮಾಡಿದ್ದಾರೆ, ಅದನ್ನು ಕೂಡ ನಾವು ಕೇಳ್ತಾ ಇದ್ದೀವಿ. ಏನು ನಾವು ಪರ್ಚೇಸ್ ಮಾಡೋಕ್ಕೆ ಹೋದರೆ 2 ರೂಪಾಯಿ ಜಾಸ್ತಿ ಆಗುತ್ತೆ, ನಾವು ತೊಗೊಬೇಕು ಅಂತಂದರೆ ಅದನ್ನು ಕೂಡ ಕೇಳ್ತಾ ಇದ್ದೀವಿ. ಆದರೆ ಇದರ ಬೆನ್ನಲ್ಲೇ ಏನು ಗೃಹಲಕ್ಷ್ಮಿಯ ಒಂದು ಪಂಚ ಗ್ಯಾರಂಟಿ ಯೋಜನೆಯಡಿ ಗೃಹಲಕ್ಷ್ಮಿಯಲ್ಲಿ 2,000 ಹಣವನ್ನು ಮಹಿಳೆಯರಿಗೆ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ರು. ಆದರೆ ಇಷ್ಟು ದಿನ ಆದರೂ ಕೂಡ 11ನೇ ಕಂತಿನ ಹಣ ಬರ್ತಾ ಇಲ್ಲ. ಏನಿದಕ್ಕೆ ಕಾರಣ ಅಂತೇಳಿ ಸರ್ಕಾರದ ಮೇಲೆ ತುಂಬ ಒತ್ತಡವನ್ನು ಹಾಕ್ತಾ ಇದ್ದೀವಿ. ಆದರೆ ಇನ್ನು ಸ್ವಲ್ಪ ದಿನಗಳಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಏನು ಟ್ವಿಟರ್ ಮುಖಾಂತರ ತಿಳಿಸಿದ್ದಾರೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಅಂದರೆ ಜುಲೈ 15 ಒಂದು 18ರೊಳಗಡೆ ನಾವು 11ನೇ ಕಂತಿನ ಹಣವನ್ನು ಜಮಾ ಮಾಡ್ತೀವಿ. ಅದ್ರ ಜೊತೆಗೆ ಇನ್ನೂ ಕೂಡ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. 2 ಕಂತುಗಳ ಹಣ ಅಂದರೆ 11ನೇ ಕಂತು ಮತ್ತು 12ನೆಯ ಕಂತಿನ ಹಣವನ್ನು ಒಟ್ಟಿಗೆ ಜಮಾ ಮಾಡ್ತೀವಿ ನಾವು. ಇದರಲ್ಲಿ ಯಾವುದೇ ರೀತಿಯಂಥ ಕೊರತೆ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ಅಂದರೆ ಇವಾಗ ನಿಮಗೆ 4,000 ಒಟ್ಟಿಗೆ ಸಿಗುತ್ತೆ. ಇದು ಸರ್ಕಾರದ ಒಂದು ಗ್ಯಾರಂಟಿಯ ಯೋಜನೆಯ ಅಡಿಯಲ್ಲಿ. ಆದರೆ ಅವರು ಒಂದು ಕಂಡೀಷನ್ಗಳ್ನು ಕೂಡ ಅಪ್ಲೈ ಮಾಡಿದ್ದಾರೆ. ಯಾರಿಗೆ ನಿಜವಾಗ್ಲೂ ಕೂಡ ಅರ್ಹರಿರ್ತಾರೋ, ತುಂಬ ಬಡವರ್ಗದ ಜನರಿರ್ತಾರೋ, ಅವಶ್ಯಕತೆ ಇರೋದಿಲ್ವೋ ಅವರಿಗೆ ಇನ್ಮೇಲೆ ಈ ಒಂದು ಗೃಹಲಕ್ಷ್ಮಿಯ ಯೋಜನೆ ಬರೋದಿಲ್ಲ. ನಿಜವಾಗ್ಲೂ ಕೂಡ ಯಾರಿಗೆ ಬೇಕಿರುತ್ತೋ, ತುಂಬಾ ಕೂಡ ಬಡವರಿದ್ದು ಇನ್ನೂ ಕೂಡ ಮನೆಯಲ್ಲಿ ಊಟ ತಿಂಡಿಗೆ ತೊಂದರೆ ಇರುತ್ತೋ, ಅನ್ನದ ಕೊರತೆ ಇರುತ್ತೋ ಅವರಿಗೆ ಅನ್ನಭಾಗ್ಯತೆ ಆಗಲಿ ಗೃಹಲಕ್ಷ್ಮಿ ಯೋಜನೆ ಆಗಿರಲಿ ಬರುತ್ತೆ. ತಮ್ಮ ಮನೆಯಲ್ಲಿ ಕಾರಿದ್ದು ಒಂದು ಫಾರ್ಮ್ ಲ್ಯಾಂಡ್ ಇದ್ದರೆ ಅವರಿಗೆ ಟ್ರ್ಯಾಕ್ಟರ್ ಏನೇ ಆಗಲಿ ಸ್ವಂತಕ್ಕೆ ವೈಟ್ ಬೋರ್ಡ್ ಕಾರ್ಗಳಿದ್ದರೂ ಕೂಡ ಅವರಿಗೆ ಇನ್ನು ಮೇಲೆ ಈ ಗೃಹಲಕ್ಷ್ಮಿಯ ಒಂದು ಯೋಜನೆ ಹಣ ಸೇರೋದಿಲ್ಲ. ಇದನ್ನು CM ಸಿದ್ದರಾಮಯ್ಯನವರೇ ಸ್ವತಃ ಅವರು ಒಂದು ತಿಳಿಸಿದ್ದಾರೆ ಸ್ನೇಹಿತರೆ. ನೋಡೋಣ ಈ ಸಲ ಯಾರ್ಯಾರಿಗೆ ಬರುತ್ತೆ ಅನ್ನೋದನ್ನು ಕೂಡ ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲಿ ಪ್ರಕಟವನ್ನು ಮಾಡ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಎಲ್ಲರೂ ಕೂಡ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.